ಅರ್ಧ ಲೀಟರ್ಗೆ 2 ರೂಪಾಯಿ, 1 ಲೀಟರ್ಗೂ 2 ರೂಪಾಯಿ ದರ ಹೆಚ್ಚಳ ಮಾಡಿದ್ದಾರೆ. ತಗೊಳ್ಳೋಂಥವ್ರು 1 ಲೀಟರ್ ತಗೋಬೇಕು ಅನ್ನೋಂಥದ್ದು ಅಥವಾ ಅರ್ಧ ಲೀಟರ್ ತಗೋಬೇಕು ಅನ್ನೋದು, ಬಟ್ ಪದೇ ಪದೇ ಈ ಥರ ದರ ಹೆಚ್ಚಳ ಆಗ್ತಾರೆ ಅಂತಂದು ಸಾರ್ವಜನಿಕರ ಬೇಲಿಗೆ ಕತ್ತಲು ಬೀಳ್ತಾ ಇದೆ. ಬಿಜೆಪಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆದರೆ ಯಾವುದೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನೋದು. ಏನೊಂದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈಗೇನು 1 ವರ್ಷ ಪೂರೈಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆ, ಅವರ ಕೊಡುಗೆಗಳು ಏನು ಅಂದರೆ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಾಡೋದೇ ಇವರ ವಿಶೇಷತೆ. ಏನೊಂದು ಜನ ಇವರಿಗೆ ಅಧಿಕಾರವನ್ನು ಕೊಟ್ಟರು, ಇವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮತವನ್ನು ಕೊಟ್ಟರು, ಇವರ ಕೊಡುಗೆ ಏನು ಅಂದರೆ ಬೆಲೆ ಏರಿಕೆ, ಜನರ ರಕ್ತವನ್ನು ಹೀರುವಂಥದ್ದು, ಜನರಿಗೆ ದರ ಏರಿಕೆಯ ಬರೆಯನ್ನು ಎಳೆಯೋದ್ರಲ್ಲೇ ಇವರ ಕೊಡುಗೆ ಒಂದು ಪ್ರಾಮಾಣಿಕ ಕೊಡುಗೆ, ಪ್ರಾಮಾಣಿಕ ಗ್ಯಾರಂಟಿ ಅಂತ ಏನಾದ್ರು ಕೊಡ್ತೀರಿ ಇಡೀ ನಾಡಿನ ಜನಕ್ಕೆರು ದರ ಏರಿಕೆ, ಹಣದುಬ್ಬರ. ಇವತ್ತು ರೈತರಿಗೆ ಸರ್ಕಾರದಿಂದ ಸಲ್ಲಬೇಕಾಗಿದ್ದಂಥ ಹಣ, ಹಾಲಿನ ಸಬ್ಸಿಡಿ ಇದನ್ನು ಕೊಡಲ್ಲ, ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೊಡಬೇಕಿರೋಂಥ ಹಣ ಕೊಡಲ್ಲ, ಬರ ನಿರ್ವಹಣೆಯಲ್ಲಿ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡೋದಕ್ಕೆ ಕೊಡಲ್ಲ, ರೈತರ ಮೇಲೆ ಬೀಜ ಬಿತ್ತನೆ ದರದಿಂದ ಹಿಡಿದು ಕರೆಂಟಿನ ದರದಿಂದ ಹಿಡಿದು ಇವತ್ತು ಎಲ್ಲ ರೀತಿಯಾದಂಥ ಕುಡಿಯೋ ನೀರಿನ ದರದಿಂದ ಹಿಡಿದು ಎಲ್ಲ ದರವನ್ನು ಹೆಚ್ಚಿಸ್ಕೊಂಡ್ಬರ್ತಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಾಲಿನ ಬೆಲೆಯನ್ನು ಅರ್ಧ ಲೀಟ್ರಿಗೂ 2 ರೂಪಾಯಿ ಹೆಚ್ಚಿಸಿದ್ದಾರೆ. ಕಮ್ಮಿ ಹಾಲು ಕುಡಿಯೋರ್ಗೂ ಬಡವ್ರಿಗೂ ನೀವು ತಗೊಳ್ಳೋರಿಗೆ ಅರ್ಧ ಲೀಟ್ರಿಗೂ 2 ರೂಪಾಯಿ, 1 ಲೀಟ್ರಿಗೂ 2 ರೂಪಾಯಿ. ಸೊ ಈ ರೀತಿ ದರ ಹೆಚ್ಚಿಕೆಯನ್ನು ಮಾಡಿ ಆಲ್ರೆಡಿ ಸಂಕಷ್ಟದಲ್ಲಿ, ಈಗಾಗಲೇ ಸಂಕಷ್ಟದಲ್ಲಿರುವಂಥ ಜನರನ್ನ ಇನ್ನೂ ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಇವತ್ತು ಭಾಳ ಪ್ರಾಮಾಣಿಕವಾಗಿ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿ ಅಭಿವೃದ್ಧಿ ಶೂನ್ಯ ಮಾಡಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ಈ ನಿಲುವು, ಈ ದರ ಏರಿಕೆಯನ್ನು ನಾಡಿನ ಸಮಸ್ತ ಜನತೆ ಖಂಡಿಸ್ತಿದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ವಿರೋಧಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಬೆಲೆ ಏರಿಕೆಯನ್ನು ಮಾಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ಸ್ಪಷ್ಟ ಸಂದೇಶ. ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದಾಯಿತು, ಕರೆಂಟ್ ಬಿಲ್ಲನ್ನು, ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಸಣ್ಣ ಪುಟ್ಟ ಸಾಲ ಸೌಲಭ್ಯಗೂ 600%ವರೆಗೂ ಸ್ಟ್ಯಾಂಪ್ ಡ್ಯೂಟಿನ ಹೆಚ್ಚಿಸಿರುವಂಥ ಈ ಕಾಂಗ್ರೆಸ್ ಸರ್ಕಾರ, ಎಕ್ಸೈಸ್ ಡ್ಯೂಟಿಯನ್ನು ಹೆಚ್ಚಿಸಿರುವಂಥದ್ದಾಗಲಿ, ಈ ರೀತಿ ಪ್ರತಿಯೊಂದು ದರವನ್ನು ಹೆಚ್ಚಿಸಿ ಇಡೀ ದುಬಾರಿಯನ್ನು, ಹಣದುಬ್ಬರವನ್ನು ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಇವರೆಲ್ಲ ನಡವಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ರೈತರಿಗೆ ಕೊಡುವಂಥ ಈ ಹಣದ ಒಂದು ಸಬ್ಸಿಡಿ ಕಮ್ಮಿ ಮಾಡಿರೋದು ಒಂದು ಭಾಗ ಆದರೆ, ನೋಡಿ KMFನಲ್ಲಿರುವಂಥ ಭ್ರಷ್ಟಾಚಾರ ನೋಡಿ. ತಮಿಳ್ನಾಡಿನಲ್ಲಿ ಹಾಲು ಮಾರಕ್ಕೆ ಸಬ್ಸಿಡಿ ಅಂತ ಕೊಟ್ಕೊಂಡು ಲೂಟಿ ಹೊಡೆಯೋದು, ಇಲ್ಲಿ KMFನಲ್ಲಿ ಭ್ರಷ್ಟಾಚಾರ ಆಗ್ತಿರುವಂಥದ್ದು, ಈ ಎಲ್ಲ ಹಾಲು ಉತ್ಪಾದಕರ ಸಂಘದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ ಮತ್ತು ಸರ್ಕಾರದಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ, ಇವನ್ನ ನಿಯಂತ್ರಣ ಮಾಡಿ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಿಮ್ಗೆ ಯಾತಕಾರ ಮತವನ್ನು ಕೊಟ್ಟು ಅಂತ ಅನ್ನೋವಂಥ ರೀತಿಯಲ್ಲಿ ಇವತ್ತು ನಾಡಿನ ಜನತೆ ಹೊಟ್ಟೆ ಉರಿಸ್ತಾ ಇದ್ದೀರಾ, ನೀವು ಕಿರುಕುಳ ಕೊಡ್ತಾ ಇದ್ದೀರಾ, ಹಿಂಸೆ ಕೊಡ್ತಿದ್ದೀರಾ, ಏನು ಟ್ಯಾಕ್ಸಿನ ಬರೆ ಎಳಿತಾ ಇದ್ದೀರಾ. ನೀವು ಇವತ್ತು ಅಧಿಕಾರ ಜನ ಕೊಟ್ಟಿದ್ದಾರೆ, ನಿಮಗೆ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಜನಪರವಾಗಿ ಆಡಳಿತವನ್ನು ಕೊಡೋದು ಬದಲು KMFನಲ್ಲಿ ಎಲ್ಲ ಲೂಟಿ ಹೊಡೆದು ಇವತ್ತೆಲ್ಲ ಇಲಾಖೆಗಳಲ್ಲೂ ಲೂಟಿ. ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಯಾವ್ದಾದ್ರು ಕೆಲಸದಲ್ಲಿ ಕಮಿಷನ್ ತೊಗೊಳೋದು ನೋಡಿದ್ದೀರಾ? ನೇರವಾಗಿ ಹಣವನ್ನು ವರ್ಗಾವಣೆ 100% ಲೂಟಿ ಹೊಡಿಯೋದನ್ನ ನೋಡಿದ್ದೀರಾ? ಈ 100% ಲೂಟಿ ಹೊಡಿತಿರುವಂಥ ಈ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಮಾಡ್ತಿರೋದು ಒಂದೇ ಹೋರಾಟ, ಈಗ ಲೂಟಿ ಹೋರಾಟ, ಲೂಟಿ ಕಾಂಪಿಟೇಷನ್. ಅವರಲ್ಲಿ ಒಬ್ಬ ಮಂತ್ರಿ ಇಷ್ಟು ಮಾಡಿದ್ರೆ ಅವನಿಗಿಂತ ಜಾಸ್ತಿ ಮಾಡೋವಂಥದ್ದು, ಹಣ ಲೂಟಿ ಹೊಡಿಯೋದ್ರಲ್ಲಿ ಕಾಂಪಿಟೇಷನ್ ಆಗ್ತಿರುವಂಥ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಅದು
ಇಂದಿನ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಗ್ಯಾರಂಟಿ ಅನ್ನುವಂಥದ್ದು ನಾವೇನು ವಿರೋಧ ಅಲ್ಲ, ಆದರೆ ಗ್ಯಾರಂಟಿ ಅನ್ನುವಂಥದ್ದನ್ನ ಯಾವ ಒಂದು ಆದಾಯ ಆಧಾರಿತವಾಗಿರ್ಬೇಕಿತ್ತು. ಒಂದು ಆದಾಯ ಆಧಾರಿತ ಒಂದು ಲೆಕ್ಕಾಚಾರ ಇಲ್ಲದೇನೆ ಮನ ಬಂದಂತೆ ಮಾಡಿರೋದಕ್ಕೆ ಕೇವಲ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇವತ್ತು ಅಧಿಕಾರಕ್ಕೆ ಬಂದಾಗ ಯಾವ ರೀತಿ ಹಣ ಹೆಚ್ಚಳವನ್ನು ಮಾಡಬೇಕಿತ್ತು, ಎಕಾನಮಿನ ಎಕ್ಸ್ಪೆಂಡ್ ಮಾಡಬೇಕಿತ್ತು, ಅಥವಾ ಟ್ಯಾಕ್ಸ್ ಕಲೆಕ್ಷನನ್ನು ಬ್ರಾಡನ್ ಮಾಡಬೇಕಿತ್ತು, ವಿಸ್ತರಣೆಯನ್ನು ಮಾಡಬೇಕಿತ್ತು, ಇದು ಯಾವುದು ಮಾಡದೆ ಸುಮ್ಮನೆ ನೇರವಾಗಿ ಈ ದೋಚೋದು, ಏನು ಬಡವರ ಮೇಲೆ ಈ ದರ ಹೆಚ್ಚಿಗೆಯನ್ನು ಮಾಡಿ ಇವತ್ತು ಒಂದು ಕಡೆ ಕೊಟ್ಟಂಗೆ ಮಾಡೋದು, ಇನ್ನೊಂದು ಕಡೆ ಸುಲಿಗೆ ಮಾಡುವಂಥ ಕೆಲಸ, ಅದ್ರ ಜೊತೆ ಭ್ರಷ್ಟಾಚಾರದ ಸುಲಿಗೆ, ಅಭಿವೃದ್ಧಿ ಶೂನ್ಯ, ನಿಷ್ಕ್ರಿಯ ಆಗಿರುವಂಥ ಸರ್ಕಾರ. ಗುಣಮಟ್ಟದ ಶಿಕ್ಷಣ ಕೊಡ್ತಿಲ್ಲ, ಶಿಕ್ಷಣ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾರೂ ಸರ್ಕಾರಿ ಶಾಲೆಗೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಇಟ್ಟಿಲ್ಲ, ಆರೋಗ್ಯ ಸೇವೆಗಳು ಸಂಪೂರ್ಣ ವಿಫಲ, ಆಡಳಿತದಲ್ಲಿ ವಿಫಲ, ಅಭಿವೃದ್ಧಿಯಲ್ಲಿ ವಿಫಲ, ಭ್ರಷ್ಟಾಚಾರದಲ್ಲಿ ಮಾತ್ರ ಯಶಸ್ವಿ, ಒಂದೇ ಒಂದರಲ್ಲಿ ಯಶಸ್ವಿ. ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಾಧನೆ ಏನಿದೆ ಅಂದರೆ ಬರೀ ಭ್ರಷ್ಟಾಚಾರ, ಹಣದುಬ್ಬರ, ಈ ಎರಡೇ ಇವರು ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಮಾಡ್ತಿರೋಂಥ ಎರಡೇ ಕೆಲಸ ಏನು ಅಂದರೆ ಹಣದುಬ್ಬರ, ಭ್ರಷ್ಟಾಚಾರ. ಈ ಸರ್ಕಾರದ ಸಾಧನೆಯೇ ಈ ಎರಡು ಸಾಧನೆ ಆಗಿದೆ. ಇವ್ರದ್ದು ಸಾಕಾಗಿದೆ. ಇನ್ನೇನೇನು ಏರಿಕೆಯನ್ನು ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೋ, ನೀವೇನು ಬೇಕಾದ್ರೆ ಹೇಳ್ತೀರಿ, ನಾವು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥ ರೀತಿಯಲ್ಲಿ ಬೆಲೆ ಏರಿಕೆ ಅಂತ ಹೇಳ್ತಾ ಇರ್ತಾರೆ, ಬೆಲೆ ಏರಿಸ್ತಾ ಇರ್ತಾರೆ. ಬೆಲೆ ಏರಿಕೆ ಹೇಳೋದು, ಬೆಲೆ ಏರಿಸ್ತಾ ಇರೋದು. ಇವರು ಹಂಗಾದ್ರೆ ನಾವು ಬೆಲೆ ಏರಿಕೆ ಮೇಲೆ ಯಾಕೆ ಇವರು ಹೋರಾಟ ಮಾಡಿದ್ರು? ಬೆಲೆ ಏರಿಕೆ ಮೇಲೆ ಯಾಕೆ ಹೋರಾಟ ಮಾಡಿದ್ರು? ಹಂಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಮ್ಮಿ ಇತ್ತಲ್ವಾ? ಇವರು ಬೇರೆ ರಾಜ್ಯಕ್ಕೆ ಹಣದುಬ್ಬರ ಆಗಿದೆ, ನಾವು ದುಬ್ಬರ ಮಾಡಬೇಕು ಅಂತನಾ? ಏನನ್ನು ಮಾತಾಡ್ತಿದ್ದಾರೆ? ಇವರು ಹೇಳೋದೊಂದು ಮಾಡೋದೊಂದಾಗಿದೆ. ಇವರ ಮಾತಿಗೂ ಇವರ ಕೆಲಸಗೂ ನುಡಿದಂತೆ ನಡೆಯುವೆವು. ಏನು ನುಡಿದಂತೆ ನಡೆದಿದ್ದೀರ? ಈಗ ಬೆಲೆ ಏರಿಕೆ ವಿರುದ್ಧವಾಗಿ ನೀವು ಮಾತಾಡಿದ್ರಿ, ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಮಾಡಿದ್ರಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರಿ. ಆದರೆ ಅಧಿಕಾರಕ್ಕೆ ಬಂದು ಬೆಲೆ ಏರಿಕೆ, ಭ್ರಷ್ಟಾಚಾರ, 100% ಭ್ರಷ್ಟಾಚಾರ ಸರ್ಕಾರ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ. ಬೆಲೆ ಏರಿಕೆ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಸಂವಿಧಾನ ವಿರೋಧಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಪ್ರಜಾಪ್ರಭುತ್ವದ ವಿರೋಧಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಈ ರೀತಿ ಅಧಿಕಾರ, ಕಾನೂನು ಸುವ್ಯವಸ್ಥೆ ಎಲ್ಲವನ್ನು ನಿರ್ನಾಮ ಮಾಡಿ ಪ್ರತಿನಿತ್ಯ ಒಂದೇ ಕೆಲಸ, ಏರಿಕೆ ಮಾಡೋದು, ಭ್ರಷ್ಟಾಚಾರ ಮಾಡೋದು. ಈ ರೀತಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಭಾಳ ತೀವ್ರವಾಗಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ರೀತಿ ಭ್ರಷ್ಟಾಚಾರದಲ್ಲಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಹಣದುಬ್ಬರ ಮಾಡುವಂಥದ್ದನ್ನ ಮೊದಲು ನಿಲ್ಲಿಸಿ, ರೈತರಿಗೆ, ಹಾಲು ಉತ್ಪಾದಕರಿಗೆ ಸಲ್ಲಬೇಕಾಗಿರುವಂಥ ಹಣವನ್ನು ಕೊಡಿ. ಏನು 1,000 ರೂಪಾಯಿ ಅಥವಾ ಸಬ್ಸಿಡಿ 1,000 ಕೋಟಿ ಸಬ್ಸಿಡಿ ಹಣವನ್ನು ಏನು ಕೊಡಬೇಕಾಗಿತ್ತು ಅದನ್ನು ಕೊಡಿ. KMF ಅನ್ನು ಸರಿಪಡಿಸಿ ಅಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡಿ. ಸಬ್ಸಿಡಿ ಹಣದಲ್ಲಿ ಹಾಲನ್ನು ಚೆನ್ನೈ ಇನ್ನೊಂದು ಕಡೆ ಕಳಿಸಿ ಲೂಟಿ ಮಾಡ್ತಿರೋದನ್ನು ನಿಲ್ಲಿಸಿ, ಭ್ರಷ್ಟಾಚಾರ ನಿಲ್ಲಿಸಿ, ಜನರು ನೆರವಿಗೆ ಬನ್ನಿ. ನಿಮಗೆ ಮತ ಕೊಟ್ಟಿದ್ದಕ್ಕೆ ಇವತ್ತು ಜನ ಶಾಪ ಕೊಡ್ತಾ ಇದ್ದಾರೆ, ನಿಮಗೆ ಶಾಪ ಕೊಡ್ತಾ ಇದ್ದಾರೆ ಜನ. ನಿಮಗೆ ಇವತ್ತು ಅವಕಾಶವನ್ನು ಕೊಟ್ಟಿರೋದಕ್ಕೆ ನೀವು ಈ ರೀತಿ ಬಳುವಳಿಯನ್ನು ಕೊಡ್ತಾ ಇದ್ದೀರಾ ನಾಡಿನ ಜನತೆಗೆ ಬೆಲೆ ಏರಿಕೆ ಮೂಲಕ. ಎಲ್ಲೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಸೇಡು ಇದೆ, ಸೋಲು ಇದೆ, ಸೇಡು ತೀರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಪ್ರತಿಷ್ಠೆಯಾಗಿ ಅದನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಬರೀ ಚುನಾವಣೆ ಟೈಮ್ನಲ್ಲಿ ಮಾತ್ರ ಇವರಿಗೆ ಜನ ನೆನಪಾಗ್ತಾರೆ ಎಲ್ಲರಿಗೂ. ಕಾಂಗ್ರೆಸ್ ಅವರಿಗೆ ಚನ್ನಪಟ್ಟಣ ನೆನಪಾಗಿದ್ದು ಈಗ ಸಡನ್ನಾಗಿ ಇಷ್ಟು ದಿನ ನೆನಪಾಗಿರಲಿಲ್ಲ. ಈಗ ಅಧಿಕಾರಕ್ಕೆ ಬಂದು ಈಗಾಗಲೇ 1 ವರ್ಷ 2 ತಿಂಗಳಾಗ್ತಾ ಬರ್ತಿದೆ, ಯಾವತ್ತೂ ನೆನಪಾಗಿರಲಿಲ್ಲ. ಈಗ ಉಪಚುನಾವಣೆ ಬರ್ತಿರೋ ಕಾರಣದಲ್ಲಿ ಚನ್ನಪಟ್ಟಣ ನೆನಪಾಗಿದೆ, ವಸತಿ ಯೋಜನೆ ನೆನಪಾಗಿದೆ, ಪೆನ್ಷನ್ಗಳು ಕೊಡಬೇಕು ಅಂತ ನೆನಪಾಗಿದೆ, ಜನರ ಕಷ್ಟ ಈಗ ನೆನಪಾಗಿದೆ. ಇವ್ರು ಎಷ್ಟು ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು? ಎಷ್ಟು ವರ್ಷ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿ? ಎಷ್ಟು ಸಂದರ್ಭದಲ್ಲಿ ಜನಪರವಾಗಿ ಆಡಳಿತ ಮಾಡಿದ್ದಾರೆ, ಜನರಿಗೆ ಏನು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ, ಯಾವ ರೀತಿ ಜನಪರವಾಗಿ ಆಡಳಿತ ಮಾಡಿದ್ದಾರೆ? ಇವತ್ತೇನು ಬರೀ ನಾಟಕ, ಕೇವಲ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಸೀಮಿತವಾಗಿರುವಂಥ ಈ ನಾಟಕ, ಭ್ರಷ್ಟಾಚಾರ, ಜನರ ಬಗ್ಗೆ ಎಳ್ಳಷ್ಟು
ಎಳ್ಳಷ್ಟು ಕಾಳಜಿ ಇಲ್ಲದ ಅಂತ ಒಂದು ಸರ್ಕಾರ, ಒಂದು ಪಕ್ಷ ಇದೆ, ಅದು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ಜನವಿರೋಧಿ ಸರ್ಕಾರ. ಇವ್ರಿಗೇನಿಲ್ಲ, ಬರೀ ಚುನಾವಣೆಯಲ್ಲಿ ಇವತ್ತು ಹೇಗೆ ಮತ ಪಡಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಹೋಗಿದ್ದಾರೆ ಹೊರತು ಅಲ್ಲಿ ಯಾವುದೇ ಆಶ್ರಯ ಮನೆಗಳು, ಸೈಟ್ಗಳು ಅಥವಾ ಕುಡಿಯೋಕ್ಕೆ ನೀರು, ಶಿಕ್ಷಣ, ಆರೋಗ್ಯ, ಇದು ಯಾವುದನ್ನು, ಉದ್ಯೋಗ, ಕೌಶಲ್ಯತೆ, ಇದನ್ನು ಯಾವುದನ್ನು ಕೊಡ್ಲಿಕ್ಕೆ ಹೋಗಿಲ್ಲ. ಬರೀ ನಾಟಕ. ಈ ನಾಟಕ ಸಾಕು. ಜನ ಬುದ್ಧಿವಂತರಿದ್ದಾರೆ. ನಿಮ್ಮ ನಾಟಕ ಏನು ಅಂತ ಜನಕ್ಕೆ ಗೊತ್ತಿದೆ. ನೀವು ಜನ ಪರವಾಗಿಲ್ಲ, ನೀವು ಜನ ವಿರೋಧಿ ಅಂತ ಈಗಾಗಲೇ ಈ 14 ತಿಂಗಳಲ್ಲಿ ನೀವು ಪ್ರೂವ್ ಮಾಡ್ಕೊಂಬಿಟ್ಟಿದ್ದೀರ. ಖಾತ್ರಿ ಆಗಿಬಿಟ್ಟಿದೆ ಜನಕ್ಕೆ, ನೀವು ಜನ ವಿರೋಧಿ ಅಂತ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಜನ ವಿರೋಧಿ ಆಗಿದೆ. ಚನ್ನಪಟ್ಟಣದಲ್ಲೂ ಒಪ್ಪಲ್ಲ ನಿಮಗೆ, ಶಿಗ್ಗಾಂವ್ನಲ್ಲೂ ಒಪ್ಪಲ್ಲ, ಇವತ್ತು ಸಂಡೂರಿನಲ್ಲೂ ಒಪ್ಪಲ್ಲ. ಈ 3 ಕ್ಷೇತ್ರದಲ್ಲೂ ನಿಮ್ಮನ್ನು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಅಂತ ಭಾಳ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಡಿ ಕೆ ಸುರೇಶ್ ಅವರು ಎಲ್ಲೊಂದ್ ಕಡೆ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಈಗಿಂದಲೇ ಬಿಂಬಿಸ್ತಾ ಹೋಗ್ತಾ ಇದ್ದಾರೆ ಸರ್. ಏನ್ ಪ್ಲಾನ್? ಅದೇ ನಿಲ್ಲಲ್ಲ ಅಂತ ನಿಲ್ಲದೇ ಕೆಲಸ. ಅದೇನು ಅಂದರೆ ನಾನು ನಿಲ್ಲಲ್ಲ, ನನಗೆ ಆಸೆ ಇಲ್ಲ ಅಂತ ಹೇಳಿ ಪಾಪ ಅವಕಾಶಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಏನು ಅಂದರೆ ನಾನು ಬೇಡ ಅಂದಂಗೆ ಅವ್ರ ಕಾರ್ಯಕರ್ತರು ಬೇಕು ಅನ್ನಂಗೆ ಈ ನಾಟಕ. ಜನ ತುಂಬ ಬುದ್ಧಿವಂತರು. ನಿಲ್ತೀನಿ ಅಂದರೆ ನಿಲ್ತೀನಿ ಅಂತ ಹೇಳಿ, ನಿಲ್ಲಲ್ಲ ಅಂದರೆ ನಿಮಗೇನು ಒತ್ತಾಯ ಮಾಡ್ತಾ ಇದ್ದಾರೆ? ನಿಮ್ಮ ಪಕ್ಷದಲ್ಲಿ ಯಾರ್ಯಾರು ನಿಲ್ಲಕ್ಕೆ ಯಾರೇನು ಅಭ್ಯಂತರ ಏನಿಲ್ಲ. ನಿಮ್ಮ ಪಕ್ಷದಲ್ಲಿ ನೀವು ನಿಂತ್ಕೊಳ್ಳೋಕ್ಕೆ ನಾಟಕ ಬೇಡ. ಇವತ್ತೇನು ಅಂತ ನೀವು ಬರಲಿಲ್ಲ ಅಂದರೆ ಅಲ್ಲೇನು ಜನಕ್ಕೆ ಭಾಳ ಕಳ್ಕೊಳ್ಳೋಂಥದ್ದು ಏನಿಲ್ಲ. ನೀವು ಆದಾಗಲೇ ಏನು ಮಾಡಿದ್ದೀರಾ ಅಂತ ಜನ ನೋಡಿದ್ದಾರೆ. ನಿಮ್ಗೆ ಅವಕಾಶ ಕೊಟ್ಟಾಗಲೇ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತ ಚೆನ್ನಾಗಿ ಗೊತ್ತಿದೆ ಜನಕ್ಕೆ. ಹಾಗಾಗಿ ಇಡೀ ಊರಿಗೆ ಇನ್ಯಾರು ಜನವೇ ಇಲ್ಲ, ಇನ್ಯಾರು ಯೋಗ್ಯವಾದಂಥ ವ್ಯಕ್ತಿಗಳಿಲ್ಲ, ಚನ್ನಪಟ್ಟಣದಲ್ಲಿ ಯೋಗ್ಯವಾದಂಥ ಅಭ್ಯರ್ಥಿಗಳಿಲ್ಲ ಅಂತ ಆ ಪಕ್ಷನೇ ಹೇಳ್ಕೊಂಡು ಅನ್ನೋದಾಯ್ತದೆ. ಕಾಂಗ್ರೆಸ್ ಪಕ್ಷನೇ ಅಭ್ಯರ್ಥಿ ಕೊರತೆ ಇದೆ, ಚನ್ನಪಟ್ಟಣದಲ್ಲಿ ಅವ್ರಿಗೆ ಅಭ್ಯರ್ಥಿ ಇಲ್ಲ ಅಂತ ಇವತ್ತು ಕಾಂಗ್ರೆಸ್ ಪಕ್ಷನೇ ಬಿಂಬಿಸ್ಕೊಳ್ತಿದೆ. ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂದರೆ ನೀವೇ ನೋಡಿ. ಇಂಥ ಹೀನಾಯವಾಗಿ ಇರುವಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಈ ನಾಟಕ ಸಾಕು. ನಿಮ್ಮ ಜನರ ಮುಂದೆ ಆಡ್ತಿರೋಂಥ ನಾಟಕನೂ ಸಾಕು. ಪಾಪ ನಿಮಗೆ ರಾಜಕೀಯದಲ್ಲಿ ಅಧಿಕಾರಕ್ಕೆ ಆಸೆ ಇಲ್ಲದೆ ತಮ್ಮ ತನು ಮನ ಧನ ಎಲ್ಲವೂ ಜನಕ್ಕೆ ಅರ್ಪಣೆ ಮಾಡ್ಕೊಂಡಂಥ ಏಕೈಕ ಪ್ರಾಮಾಣಿಕ ರಾಜಕಾರಣಿಗಳು ಅಂದರೆ ಇವರೇ. ನನಗೇನು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಕಾನೂನು ಕ್ರಮ ಯಾರೇ ತಪ್ಪು ಮಾಡಿದ್ರು ಅದ್ರ ಕಾನೂನು ಕ್ರಮ ಆಗುವಂಥದ್ದು ಆಗಬೇಕು. ಕಾನೂನು ಕ್ರಮ ಆಗುತ್ತೆ. ಅದರಲ್ಲಿ ನಮಗೆ ಯಾರ ಮೇಲೆ FIR, ಯಾರ ಮೇಲೆ ಆಗಿಲ್ಲ, ಇವೆಲ್ಲ ನಮಗೇನು ಗೊತ್ತಿರುತ್ತೆ. SIT ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಿರೋರು ನೋಡ್ತಾರೆ. ಅದ್ರ ಬಗ್ಗೆ ನಮ್ಮ ಹತ್ರ ಏನು ಹೆಚ್ಚು ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಹೆಚ್ಚು SIT ಅವ್ರು ಮಾತಾಡಬೇಕು, ಗೃಹ ಸಚಿವರು ಮಾತಾಡಬೇಕು, ಸನ್ಮಾನ್ಯ DK ಶಿವಕುಮಾರ್ ಅವ್ರು ಮಾತಾಡಬೇಕು, ಪರಮೇಶ್ವರ್ ಅವ್ರು ಮಾತಾಡಬೇಕು, ಸಿದ್ದರಾಮಯ್ಯನವ್ರು ಮಾತಾಡಬೇಕು, ಅವ್ರು ಮಾತಾಡಬೇಕು. ನಾವೇನು ನಂತರ ಈಗ ಬೀದಮ್ಗೌಡರು ವಿರುದ್ಧ ದೂರು ದಾಖಲಾಗಿದೆ. ನಿಮ್ಮ ಪಕ್ಷದ 2ನೇ ನಾಯಕ ಹಾಸನದವರೇ ಪಕ್ಷಕ್ಕೊಂದು ರೀತಿ ಮುಜುಗರ ತಾನೆ FIR ಆಗಿದೆ, ದೂರು ದಾಖಲಾಗಿದೆ. ನಮ್ಗೆ ಗೊತ್ತಿಲ್ಲ. ಏನಾರು ಹೇಳಿದ್ದಾರೆ? ಏನಾರು ಸರ್ಕಾರ ಹೇಳಿದ್ದಾರೆ? SIT ಅವ್ರು ಹೇಳಿದ್ದಾರೆ ದಾಖಲೆ ಮಾಡಿದ್ದೀನಿ ಅಂತ? ಏನು ಹೇಳಿಲ್ವಲ್ಲ. ಸೊ ದಾಖಲೆ ಕಾನೂನಲ್ಲಿ ಅವರು ಪ್ರಯತ್ನಗಳನ್ನು ಇಲಾಖೆಯವ್ರು ಮಾಡ್ತಾರೆ. ಕಾನೂನು ವ್ಯವಸ್ಥೆ ಇದೆ. ಆ ಕಾನೂನು ಮೊರೆ ಹೋಗುವಂಥದ್ದಾಗುತ್ತೆ. ಕಾನೂನು ಎಲ್ಲರಿಗೂ ಅನ್ವಯ ಆಗುತ್ತೆ. ಈ ಕಾನೂನು ಪ್ರಕಾರವಾಗಿ ನಾವು ಎದುರಿಸುವಂಥದ್ದು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.